ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಕನಸಿನ ಮನೆಗೆ ಸ್ವಾಗತ. ಇದು ಅಮೇರಿಕಾದಲ್ಲಿರೋ ನಮ್ಮ ಹೊಸ ಮನೆ, ನಮ್ಮ ಕನಸಿನ ಮನೆ ಅಂತಲೇ ಹೇಳ್ಬೋದು. ಸೊ ಇವತ್ತು ನಿಮಗೆಲ್ಲ ಇಲ್ಲಿನ ಮನೆ ಹೇಗಿರುತ್ತೆ, ಹಾಗೆ ನಾವು ಹೇಗೆ ಡೆಕೋರೇಷನ್ ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನಾವಿರೋದು ಫೀನಿಕ್ಸ್, ಆರಿಝೋನಾದಲ್ಲಿ. ಅಮೇರಿಕಾದಲ್ಲಿ ಪ್ರತಿಯೊಂದು ಸ್ಟೇಟ್ನಲ್ಲಿ ಮನೆಗಳು ಬೇರೆ ಥರನೇ ಇರುತ್ತೆ, ಅಂದರೆ ಅದರದ್ದೇ ಆದ ಒಂದು ಥೀಮ್ನ ಇಟ್ಕೊಂಡಿರ್ತಾರೆ. ಆರಿಝೋನಾದಲ್ಲಿ ಮನೆಗಳು ಡೆಸರ್ಟ್ ಥೀಮ್ನಲ್ಲಿರುತ್ತೆ. ಅಂದರೆ ಡೆಸರ್ಟ್ ಕಲರ್ಸ್ ಹೇಗಿರುತ್ತೋ ಅದೇ ಥರ ಕನ್ಸ್ಟ್ರಕ್ಷನ್ ಇರ್ಬೋದು ಅಥವಾ ಪೇಂಟ್ ಇರ್ಬೋದು, ಪ್ರತಿಯೊಂದು ಕೂಡ ಡೆಸರ್ಟ್ ಥೀಮ್ನಲ್ಲೇ ಮಾಡಿರ್ತಾರೆ. ಇದು ನಮ್ಮ ಮನೆಯ ಎಂಟ್ರೆನ್ಸ್. ನೀವು ನೋಡ್ತಿರೋ ಹಾಗೆ ನಮ್ಮ ಇಂಡಿಯನ್ ಸ್ಟೈಲ್ ರಂಗೋಲಿಯನ್ನು ಹಾಕಿದ್ದೀವಿ. ಹಾಗೆ ಈ ಮಾಲೆಗಳೆಲ್ಲ ನಾವು ಇಂಡಿಯಾದಿಂದ ತರಿಸ್ಕೊಂಡಿದ್ದೀವಿ, ಯಾಕಂದರೆ ಇಲ್ಲಿ ಈ ಥರದ ಮಾಲೆಗಳೆಲ್ಲ ಸಿಗೋದಿಲ್ಲ. ಈಗ ಬನ್ನಿ, ನಮ್ಮ ಮನೆ ಒಳಗಡೆ ಹೇಗಿದೆ, ಹಾಗೆ ಒಳಗಡೆ ಹೇಗೆ ಡೆಕೋರೇಷನ್ ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ. ಇದು ನಮ್ಮ ಲಿವಿಂಗ್ ಏರಿಯಾ. ಈಗಿನ ಮಾಡರ್ನ್ ಮನೆಗಳಲ್ಲಿರೋ ಹಾಗೆ ಎರಡೆರಡು ಹಾಲ್ ಕೊಟ್ಟಿದ್ದಾರೆ. ಒಂದು ಬಂದು ಹೈ ಸೀಲಿಂಗ್ ಜೊತೆ ಒಂದು ನಾರ್ಮಲ್ ಸೀಲಿಂಗ್. ಹಾಗೆ ಇಲ್ಲಿ ನೀವು ನೋಡ್ತಿರೋ ಪೂಜಾ ಬ್ಯಾಕ್ ಡ್ರಾಪ್ ಮತ್ತು ಎಲ್ಲ ಡೆಕೋರೇಷನ್ನ ನಾವೇ ಸ್ವತಃ ಮಾಡಿದ್ದೀವಿ. ಅಂದರೆ ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ತಂಗಿ. ಯಾಕೆ ಅಂದರೆ ಇಲ್ಲಿ ಇಂಡಿಯಾ ಥರ ಡೆಕೋರೇಷನ್ ಮಾಡೋರು ಸಿಗೋದು ಭಾಳ ಕಷ್ಟ. ಇರೋರು ಕೂಡ ತುಂಬ ಕಡಿಮೆನೇ ಡೆಕೋರೇಟರ್ಸು. ಅಂದರೆ ಅವರು ಕೂಡ ಎಲ್ಲ IT ಕಂಪನಿನಲ್ಲಿ ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮ್ ಅಂತ ಹೇಳಿ ಈ ಈವೆಂಟ್ ಡೆಕೋರೇಷನ್ಸ್ನ ಮಾಡ್ತಿರ್ತಾರೆ. ಆದರೆ ಅವ್ರದ್ದು ಚಾರ್ಜಸ್ ತುಂಬ ಜಾಸ್ತಿ ಇರುತ್ತೆ. ನಮಗೆ ಇಂಡಿಯನ್ಸ್ಗೆ ಅಷ್ಟೆಲ್ಲ ಕೊಟ್ಟು ಮಾಡಿಸೋದಕ್ಕೆ ಮನಸ್ಸು ಬರೋದಿಲ್ಲ. ಹಾಗಾಗಿ ನಮಗೂ ಡೆಕೋರೇಷನ್ ಮಾಡೋ ಇಂಟ್ರೆಸ್ಟ್ ಇದ್ದಿದ್ದರಿಂದ ಪ್ರತಿಯೊಂದನ್ನು ನಾವೇ ಮಾಡಿದ್ದೀವಿ. ನಾವು ಪಿಂಕ್ ಆ್ಯಂಡ್ ವೈಟ್ ಕಾನ್ಸೆಪ್ಟ್ ಇಟ್ಕೊಂಡು ಅಮೆಝಾನ್ ಮತ್ತು ಇಂಡಿಯಾದಿಂದ ಐಟಮ್ಸನ್ನು ತರಿಸ್ಕೊಂಡು ಈ ಡೆಕೋರೇಷನ್ ಮಾಡಿದ್ದೀವಿ. ಹಾಗೆ ನೀವು ನೋಡ್ತಿರೋ ಕಿಚನ್ ಬಂದು ಓಪನ್ ಐಲ್ಯಾಂಡ್ ಕಾನ್ಸೆಪ್ಟ್ ಇದೆ. ಹಾಗೆ ಅದಕ್ಕೆ ವುಡನ್ ಕ್ಯಾಬಿನೆಟ್ ಮಾಡಿಸಿದ್ದೀವಿ. ವೈಟ್ ಮತ್ತು ವುಡನ್ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಇಂಡಿಯಾ ಮನೆಗಳ ಥರ ಇಲ್ಲಿ ನಮಗೆ ಮನೇಲಿ ಜಾಸ್ತಿ ಚೇಂಜಸ್ ಮಾಡೋದಕ್ಕೆ ಅವರು ಆಪ್ಷನ್ಸ್ ಕೊಡಲ್ಲ. ಬಿಲ್ಡರ್ಸು ಮಾಡೆಲ್ ಹೌಸ್ನ ಹೇಗೆ ಕಟ್ಟಿರ್ತಾರೋ ಅದೇ ಥರನೇ ನಮಗೆ ನಮ್ಮ ಮನೇನ ಕಟ್ಕೊಡ್ತಾರೆ. ಸೊ ಅವ್ರು ಕೊಡೋ ಆಪ್ಷನ್ಸ್ನ ಮಾತ್ರ ನಾವು ತೊಗೋಬೇಕಾಗತ್ತೆ. ಅದನ್ನು ಬಿಟ್ಟು ನಮಗೆ ಜಾಸ್ತಿ ಚೇಂಜಸ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದು ಬಂದು ನಮ್ಮ ಇಂಡಿಯನ್ಸ್ಗೆ ಒಂದು ದೊಡ್ಡ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು. ಏಕೆಂದರೆ ನಮಗೆ ಮನೇನ ಕಟ್ಟಿಸ್ಬೇಕಾದ್ರೆ ಅದನ್ನು ಕಸ್ಟಮೈಸ್ ಮಾಡಿಕೊಂಡು ನಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಕಟ್ಟಿಸಿ ಅಭ್ಯಾಸ. ಆದರೆ ಇಲ್ಲಿ ಆ ಆಪ್ಷನ್ಸ್ ಇರೋದಿಲ್ಲ. ಸೊ ಇದು ನಮ್ಮ ಕನಸಿನ ಮನೆ, ಸಿಂಪಲ್ ಆ್ಯಂಡ್ ಎಲಿಗೆಂಟ್. ಎಲ್ಲರ ಆಶೀರ್ವಾದ ಮತ್ತು ಹಾರೈಕೆಯಿಂದ ಇದು ಸಾಧ್ಯವಾಯಿತು. ನನ್ನ ಜೊತೆ ಈ ಪ್ರಯಾಣನ ಹಂಚ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ.